ಎಲ್ಲರಿಗೂ ನಮಸ್ಕಾರ. ಚೌತಿ ಪಂಚಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಪಂಚಮಿ ಹಬ್ಬಕ್ಕೆ ಉಂಡೆ ಮಾಡ್ತಾಯಿದ್ದೀವಿ, ಶೇಂಗಾ ಉಂಡೆ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಶೇಂಗಾನು ತೊಗೊಂಡಿದ್ದೀನಿ, ಎಳ್ಳುಂಡೆ ಕೂಡ ಮಾಡ್ತಿದ್ದೀನಿ, ಎಳ್ಳು ಕೂಡ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಪೌಡ್ರ್ ಮಾಡಿ ಅದು ಉಂಡೆ ಕೂಡ ಮಾಡ್ತೀನಿ, ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಒಣ ಕೊಬ್ಬರಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಗಸಗಸೆ, ಯಾಲಕ್ಕಿ, ಒಣಶುಂಠಿ ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಬಾಣಲಿಯಲ್ಲಿ ಶೇಂಗಾ ಹುರ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ನಾವು ಶೇಂಗಾ ಹುರಿದ್ರೆ ಚೆನ್ನಾಗಿ ರುಚಿ ಬರುತ್ತೆ. ನೋಡಿ, ಹುರಿತಾ ಇದ್ದೀನಿ ಈಗ ನಾನು. ಈ ಕಡೆ ಶೇಂಗಾ ಹುರಿತಾ ಇದ್ದೀನಿ, ಈ ಕಡೆ ನಾವು ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕ್ಬಿಟ್ಟು ಪಾಕ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಶೇಂಗಾ ಸಣ್ಣ ಉರಿಯಲ್ಲಿ ಅದು ರೋಸ್ಟ್ ಆಗ್ತಾ ಇರಲಿ. ಈ ಕಡೆ ಶೇಂಗಾ ಕೂಡ ಹುರಿತಾ ಇದ್ದೀನಿ ನೋಡಿ. ಈಗ ನಾನು ಆಗಲೇ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿದ್ನಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ ನೋಡಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ ನೀರು ಬೆಲ್ಲ ಎಲ್ಲ ಚೆನ್ನಾಗಿ ಬೆರಿಬೇಕು. ಅದು ಕುದಿಯಕ್ಕೆ ಬಿಡೋಣ. ಈ ಕಡೆ ಶೇಂಗಾ ಕೂಡ ನಾನು ಹುರಿತಾ ಇದ್ದೀನಿ. ಶೇಂಗಾ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಈಗ ಕೆಂಪಗಾಗಬೇಕು, ಸ್ವಲ್ಪ ಲೈಟಾಗಿ. ಈಗ ನೋಡಿ, ನಾನು ಆಗಲೇ ಬೆಲ್ಲಕ್ಕೆ ನೀರು ಹಾಕಿದ್ನಲ್ಲ, ಅದೆಲ್ಲ ಕರಗ್ತಾ ಇದೆ. ಚೆನ್ನಾಗಿ ಕುದಿಸ್ಬೇಕು ಅದನ್ನು ನಾವೀಗ. ಶೇಂಗಾ ಕೂಡ ರೆಡಿಯಾಗಿದೆ. ಇದನ್ನು ಈಗ ನಾವು ಒಂದು ತಟ್ಟೆಯಲ್ಲಿ ಹಾಕೋಣ, ಆರ್ಕೊಳ್ಳಿ ಸ್ವಲ್ಪ ಅದು. ಈಗ ಪಾಕ ರೆಡಿಯಾಗಿದೆ ನೋಡಿ. ಇದನ್ನು ಪೂರ್ತಿ ಕರಗಿದೆ ಬೆಲ್ಲ. ಇದನ್ನೇನು ಮಾಡೋಣ, ಬೆಲ್ಲದಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ, ಅದಕ್ಕೆ ನಾವು ಇದನ್ನು ಸೋಸ್ಕೊಳ್ಳೋಣ ಈ ರೀತಿಯಾಗಿ. ಇದಿನ್ನೂ ಪಾಕ ರೆಡಿ ಆಗಿಲ್ಲ. ಈಗ ಸೋಸಿದ ಮೇಲೆ ನಾವು ಇನ್ನೊಂದು ಸಲ ಕುದಿಸ್ಬೇಕು ನೋಡಿ. ಆಗಿದೆ, ಈಗ ಚಿಕ್ಕ ಚಿಕ್ಕ ಧೂಳುಗಳಿದೆ ಬೆಲ್ಲದಲ್ಲಿ. ಈಗ ನೋಡಿರಿ, ಫಿಲ್ಟ್ರಲ್ಲಿ ಚಿಕ್ಕ ಚಿಕ್ಕ ಕಸ ಇದೆ. ಈಗ ನಾವು ಸೋಸಿರೋ ಬೆಲ್ಲದ ಪಾಕನ ಇನ್ನೊಂದು ಸಲ ನಾವು ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುದಿಬೇಕದು. ಈ ಕಡೆ ಅದು ಕುದೀತಾ ಇರಲಿ, ಈ ಕಡೆ ಶೇಂಗದ್ದೆಲ್ಲ ಸಿಪ್ಪೆ ತೆಗೆಯೋಣ ನಾವು. ಕೈಯಲ್ಲಾದರೂ ಹಿಂಗೆ ಸಿಪ್ಪೆ ತಕ್ಕೋಬೋದು, ಇಲ್ಲ ಅಂದರೆ ನಾವು ಚಪಾತಿ ಉಜ್ತೀವಲ್ಲ ಆ ಮಣೆಯಲ್ಲಿ ಸ್ವಲ್ಪ ಹಿಂಗೆ ಕಟ್ಟೆ ಮೇಲೆ ಹಾಕಿ ಹಿಂಗೆ ಪ್ರೆಸ್ ಮಾಡಿದರೆ ಆ ಸಿಪ್ಪೆ ಎಲ್ಲ ಕ್ಲೀನಾಗಿ ಸುಲ್ಕೊಳ್ಳುತ್ತೆ ನೋಡಿ. ಈ ಥರ ಸ್ವಲ್ಪ ಶೇಂಗಾ ಇದ್ದರೆ ನಾವು ಕೈಯಲ್ಲೇ ಹಿಂಗೆ ತಕ್ಕೊಳ್ಬೋದು. ಭಾಳ ನಾವು ಉಂಡೆ ಮಾಡ್ತಿದ್ದೀವಿ ಅಂದಾಗ ಹಿಂಗೆ ಚಪಾತಿ ಮಣೆಯಲ್ಲಿ ಕಟ್ಟೆ ಮೇಲೆ ಹಾಕಿ ಹಿಂಗೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಅದು ಸಿಪ್ಪೆ ಎಲ್ಲ ಸುಲ್ಕೊಳ್ಳುತ್ತೆ. ಈಗ ನಾನು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸರಲ್ಲಿ ಹಾಕ್ಬಿಟ್ಟು ಈ ಶೇಂಗಾ ಬೀಜನ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ನಯಸ್ಸಾಗಿ ಬೇಡ, ಸ್ವಲ್ಪ ತರಿಯಾಗಿ ಇರಲಿ ನೋಡಿ. ಈ ಥರ ಈಗ ಇದು ರೆಡಿಯಾಗಿದೆ ನೋಡಿ. ಈಗ ಒಂದು ಕಡೆ ಗಸಗಸೆ, ನಾನು ಆಗಲೇ ಗಸಗಸೆ ತೋರಿಸಿದ್ನಲ್ವ ಉಂಡೆಗೆ ಹಾಕೋಕ್ಕೆ, ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಹಸಿದೆ ಬೇಡ ಹಾಕೋದು, ಹಸಿದು ಹಾಕಿದರೆ ಅದು ಹಸಿ ಹಸಿ ಸ್ಮೆಲ್ ಬರುತ್ತೆ, ಅದಕ್ಕೆ ಸ್ವಲ್ಪ ಹುರ್ಕೊಳ್ಳೋಣ. ಈಗ ನೋಡಿ, ಶೇಂಗಾ ಪುಡಿಗೆ ನಾನು ಗಸಗಸೆ, ಒಣ ಕೊಬ್ಬರಿ, ಆಮೇಲೆ ಯಾಲಕ್ಕಿ, ಒಣಶುಂಠಿ ಪೌಡ್ರು ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಪಾಕ ಚೆನ್ನಾಗಿ ಕುದ್ದಿದೆ ಇದು ನೋಡಿ, ಯಾವ ಥರ ರೆಡಿಯಾಗಿದೆ. ಈಗ ಆ ಶೇಂಗಾ ಪುಡಿಗೆ ಈ ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ನಾವು ನೋಡಿ. ಈ ಥರ ಬಿಸಿ ಇದೆ, ಕೈಯಲ್ಲಿ ಕಲಸೋಕೆ ಹೋಗಬೇಡಿ, ಮತ್ತು ಕೈ ಸುಟ್ಕೊಳ್ಳುತ್ತೆ. ಆರಿದ್ಮೇಲೆ ಸ್ವಲ್ಪ ಆರಿದ್ಮೇಲೆ ನಾವು ಕೈಯಲ್ಲಿ ಕಲಿಸ್ಬೋದು. ಈಗ ಇದು ಸ್ವಲ್ಪ ಆರಿದೆ, ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ. ಈ ಥರ ಇನ್ನೂ ಬಿಸಿ ಇದೆ ಇದು, ಸ್ವಲ್ಪ ನೀರು ಎತ್ಕೊಳ್ಳಿ ಕೈಗೆ. ಈ ಥರ ಉಂಡೆ ಥರ ಮಾಡಿ ನೋಡಿ. ಈಗ ಉಂಡೆ ಕಟ್ಟೋದಕ್ಕೆ ರೆಡಿಯಾಗಿದೆ ಇದು. ಆಗಲೇ ನಾನು ಒಣ ಕೊಬ್ಬರಿ, ಗಸಗಸೆ ತೋರಿಸಿದ್ನಲ್ಲ, ಅದು ಕೂಡ ಒಂದು ಸಪ್ರೇಟ್ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಉಂಡೆ ಕಟ್ಟಿದಾಗ ನಾವು ಆ ಒಣ ಕೊಬ್ಬರಿ
ಮತ್ತು ಗಸಗಸೆಯಲ್ಲಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಮೇಲ್ಗಡೆ ಈ ಥರ ಕಾಣಿಸುತ್ತೆ. ನೋಡಿ, ಶೇಂಗಾ ಉಂಡೆ ರೆಡಿ ಆಗ್ತಾಯಿದೆ. ನಾವು ಶ್ರಾವಣ ಮಾಸದಲ್ಲಿ ಪಂಚಮಿ ಹಬ್ಬಕ್ಕೆ ಶೇಂಗಾ ಉಂಡೆ ಮಾಡ್ತೀವಿ. ಈಗ ಶೇಂಗಾ ಉಂಡೆ ಎಲ್ಲ ರೆಡಿಯಾಗಿದೆ. ಈಗ ಎಳ್ಳುಂಡೆ ರೆಡಿ ಮಾಡ್ಕೊಳ್ಳೋಣ. ಎಳ್ಳು ಕೂಡ ಚೆನ್ನಾಗಿ ಹುರ್ಕೋಬೇಕು. ಇದು ಸಣ್ಣ ಉರಿಯಲ್ಲಿ ನಾನು ಹುರಿತಾ ಇದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆಗಲಿ. ಅಷ್ಟರಲ್ಲಿ ನಾವು ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಳ್ಳೋಣ. ಈ ಕಡೆ ಹುರ್ಗಡ್ಲೆ ಪೌಡ್ರ್ ಆಗಿದೆ. ಈಗ ಎಳ್ಳು ಕೂಡ ರೆಡಿ ಆಗಿದೆ. ಅದು ಸ್ವಲ್ಪ ಆರ್ಕೊಳ್ಳೋಕ್ಕೆ ಬಿಡೋಣ, ಬಾಣಲೆಯಲ್ಲೇ ಬಿಡೋಣ, ಚೆನ್ನಾಗಿ ರೋಸ್ಟ್ ಆಗುತ್ತೆ ಎಳ್ಳು. ಅಷ್ಟರಲ್ಲಿ ನಾವು ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಗಸಗಸೆ, ಒಣ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಲಕ್ಕಿ, ಒಣಶುಂಠಿ ಪೌಡ್ರು ಕೂಡ ನಾನು ಹಾಕಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಕಲಸೋಣ. ಈಗ ಪಾಕ ಕುದೀತಾ ಇರಬೇಕು, ಪಾಕ ಆರಿರಬಾರ್ದು. ಆ ಹುರ್ಗಡ್ಲೆ ಪೌಡ್ರಿಗೆ ಪಾಕ ಹಾಕೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ, ಏಕ್ದಮ್ ಕೈಯಲ್ಲಿ ಮುಟ್ಟಿದ್ರೆ ಕೈ ಸುಡುತ್ತೆ. ಅದಕ್ಕೆ ಚುಂಚ್ಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಆರಿದೆ ಸ್ವಲ್ಪ. ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ, ನಾದೋಣ ಸ್ವಲ್ಪ. ಈಗ ಇದು ಉಂಡೆ ಕಟ್ಟಕ್ಕೆ ರೆಡಿಯಾಗಿದೆ ನೋಡಿ. ಕಡಲೆ ಉಂಡೆ ರೆಡಿಯಾಗಿದೆ. ಆ ಕಡೆ ಶೇಂಗಾ ಉಂಡೆ ಕೂಡ ರೆಡಿಯಾಗಿದೆ. ನೋಡಿ, ಈ ಥರ ಉಂಡೆಗಳನ್ನೆಲ್ಲ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕೋಣ. ಈಗ ಎಳ್ಳು ಉಂಡೆಗೆ ರೆಡಿ ಮಾಡ್ಕೋಣ. ಆ ಕಡೆ ಕಡಲೆ ಉಂಡೆ ರೆಡಿ ಆಯಿತು. ಎಳ್ಳು ಉಂಡೆನ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಎಳ್ಳನ್ನೆಲ್ಲ ಈಗ ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ನಾನು ನೈಸಾಗಿ ರುಬ್ಕೊಂಡಿಲ್ಲ. ಇದಕ್ಕೆ ನಾನೀಗ ಪಾಕ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕೂಡ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ. ಈಗ ಆರಿದ ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಉಂಡೆ ಕಟ್ಟೋಣ, ಎಳ್ಳುಂಡೆ. ಅದು ಎಳ್ಳುಂಡೆ ಆಗಿರೋದ್ರಿಂದ ಅದೇ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಎಳ್ಳುಂಡೆನೂ ಕೂಡ ರೆಡಿ ಆಯಿತು. ಶೇಂಗಾ ಉಂಡೆ, ಕಡಲೆ ಉಂಡೆ, ಎಳ್ಳುಂಡೆ ರೆಡಿ ಆಯಿತು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ಪಂಚಮಿ ಹಬ್ಬಕ್ಕೆ ಉಂಡೆ ರೆಡಿಯಾಗಿದೆ. ಎಲ್ಲರಿಗೂ ನಮಸ್ಕಾರ.